ತಂದೆ ತಾಯಿ ಅವ್ರದ್ದು 50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವ. ನಮ್ಮ ಅಪ್ಪ ಅಮ್ಮನ ಮದುವೆ ಬಂದ್ಬಿಡಿ ನಂಗಾಯ್ತು ನನಗೆ. ಒಂದು ಗ್ರೇಟ್ ಅಂಡ್ ಗ್ರ್ಯಾಂಡ್ ಚೈಲ್ಡ್ ಅಂತ. ವಾವ್ ಸೂಪರ್. ಅಲ್ಲ ಏನ್ ನನಗ್ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀರಲ್ಲ. ನೋಡಿ ನೋಡಿ ನಾನು ಹೆಂಗ್ ಬುದ್ಧಿ ಕಲ್ಸಿದ್ದೀನಿ ಅಂತ. ಈ ಬಬ್ಬಾ ನಾನೇ ಪ್ಯೂರ್ ಕನ್ನಡದವಳು. ವೆಲ್ಕಮ್ ಬ್ಯಾಕ್ ಟು ಕೊನೆಯ ಭೇಟಿ ಅಂತ ನಾನು ಅಂದುಕೊಂಡಿದ್ದೆ, ಪುನಃ ಪುನಃ ಭೇಟಿಯಾಗಿದ್ದೆ. ಬ್ಯಾಕ್ ಟು ಸೊ ನೆನ್ನೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ಇನ್ನೊಂದು ದಿನ ಓದ್ಲ ಹೊಡೆದು ಈಗ ಇವತ್ತು ಕೆಲಸ ಮಾಡಿದ್ವಿ, ಬಟ್ ಇನ್ನೂ ಒಂದಷ್ಟು ಕೆಲಸ ಮಾಡ್ಬೋದಾಗಿತ್ತು. ಹಾಂ, ಸೊ ಪ್ರತೀಕ್ ಅವರು ಅವರ ದಿನನಿತ್ಯದ ಕೆಲಸಗಳನ್ನ ಮಾಡಿ ಮುಗಿಸಿದ್ದಾರೆ. ಐ ಆಮ್ ವೆರಿ ಪ್ರೌಡ್ ಆಫ್ ಯು ಪ್ರತೀಕ್. ಥ್ಯಾಂಕ್ ಯು. ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಸೊ ಬ್ರೇಕ್ಫಾಸ್ಟ್ ರೆಡಿ ಆಗಿದೆ. ಪ್ರತೀಕ್ಗೋಸ್ಕರ ಒಂದು ಸಾಂಗ್. ಈ ಜಮಾನ ಈ ಜಮಾನ. ಹೌ ಯು ಫೀಲ್ ಪಾಪ? ಈಗ ನೀನು ಪ್ರೆಗ್ನೆನ್ಸಿಗಿಂತ ಮುಂಚೆ ನನಗೆ ಬ್ರೇಕ್ಫಾಸ್ಟ್ ರೆಡಿ ಮಾಡಿಕೊಡ್ತಿದ್ದೆ. ಹಾಂ, ಈಗ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ನಿಂಗೆ ರೆಡಿ ಮಾಡಿಕೊಡ್ತಾ ಇದ್ದೀನಿ. ಹೌ ಯು ಫೀಲ್? I feel so happy, I feel so blessed, I feel so grateful. ಹೌದು, ಯಾಕೆಂದರೆ ಏನಂತಾರೆ, ಪರಿವರ್ತನೆ ಜಗದ ನಿಯಮ ಥರ ಎಲ್ಲ ಬದಲಾವಣೆಗಳಾಗ್ತಾ ಇರುತ್ತೆ. ಸೊ ಆ್ಯಕ್ಚುಲಿ ನಾವು ಎಲ್ಲರೂ ಹೇಳ್ದಂಗೆ, ಅಮ್ಮ ಹೇಳ್ದಂಗೆ, ನಾನು ಹೇಳ್ದಂಗೆ, ಅಮ್ಮ ಅಂದರೆ ನಮ್ಮ ಅತ್ತೆ ಹೇಳ್ದಂಗೆ, ಪ್ರತೀಕ್ ಅಂತೂ ದೇವರಣೆಗಳು ಅಮ್ಮ ಅಕ್ಕ ಹೇಳ್ದಂಗೆ ಪ್ರತೀಕ್ ಹಿಂಗಿರಲಿಲ್ಲ. ಅವ್ರು ಯಾವಾಗಲೂ ಸರ್ಪ್ರೈಸ್ ಆಗ್ತಿರ್ತಾರೆ ಬೆಂಗಳೂರಿಗೆ ಬಂದಾಗೆಲ್ಲ. ಸೊ ಯಾರನ್ನೂ ಏನೂ ಚೇಂಜ್ ಮಾಡೋಕ್ಕಾಗಲ್ಲ. ಅವ್ರನ್ನ ಅವರಾಗಿ ಬಿಟ್ಟರೆ ಪ್ರೀತಿನೇ ಎಲ್ಲ ಚೇಂಜ್ ಮಾಡುತ್ತೆ. ಆ್ಯಂಡ್ ಇವಾಗ ನನಗೆ ಕಷ್ಟ ಆಗುತ್ತೆ, ಆ್ಯಂಡ್ ಅವರು ಕೂಡ ಡೈಲಿ ಹೋಟ್ಲಲ್ಲಿ ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಅವರು ಈ ಥರ ಎಲ್ಲ ಚೇಂಜ್ ಆಗಿರೋದು ಖುಷಿ ಆಗುತ್ತೆ. ಅವ್ರನ್ನ ನೋಡ್ಕೊಂಡು ನನಗೂ ಮಾಡಿಕೊಟ್ಟಿರೋದು ಅದು ಇನ್ನೊಂದು ಪ್ಲಸ್ ಪಾಯಿಂಟ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಆ್ಯಂಡ್ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸಿನ್ನು ಆನ್ ಟೈಮಲ್ಲಿ ರೆಡಿ ಮಾಡ್ಕೊಟ್ಟಿದ್ದೀನಾ? ಎಸ್ ಎಸ್. ಹಾಂ, ಸೊ ಈಗ ದಿನ ಶುರು ಆಗುತ್ತೆ. ಎಲ್ರಿಗೂ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಸೊ ಇವತ್ತಿನ ಸ್ಪೆಷಲ್ ಏನು ಪಾಪ? ವ್ಯಾಲೆಂಟೈನ್ಸ್ ಡೇ ದಿನ ಸ್ಪೆಷಲ್ ನಿಮಗೆ? ಪಾಪ ಎವ್ರಿ ಡೇ ಇಸ್ ವ್ಯಾಲೆಂಟೈನ್ಸ್ ಡೇ. ಹಂಗೆ ಎಲ್ಲಿ ನಾನು ಎಲ್ಲ ದಿನನೂ ಅಂದರೆ ಸ್ಪೆಷಲ್ ದಿನನ ಸೆಲೆಬ್ರೇಟ್ ಮಾಡ್ತಿದ್ದವಳು. ಪ್ರತಿ ಜೊತೆ ಸೇರಿಕೊಂಡು ಈಗ ಎಲ್ಲ ದಿನನೂ ನಾರ್ಮಲ್ ಆಗಿ ತಗೊತೀನಿ. ಸೊ ಎವ್ರಿ ಡೇ ಇಸ್ ಅ ನಾರ್ಮಲ್ ಡೇ. ಆ್ಯಂಡ್ ದೊಡ್ಡವ್ರಾಗ್ತಾ ಆಗ್ತಾ ಬರ್ಡೇ, ಆ ಡೇ ಈ ಡೇ ಎಲ್ಲ ಎಕ್ಸೈಟ್ಮೆಂಟ್ ಏನೂ ಇರಲ್ಲ. ವ್ಯಾಲೆಂಟೈನ್ಸ್ ಡೇನಾ, ಓಕೆ ವ್ಯಾಲೆಂಟೈನ್ಸ್ ಡೇ ಅಂತ ಅನಿಸುತ್ತೆ. ಆಗಲಿ ಎದ್ದು ಫ್ರೆಶ್ ಅಪ್ ಆಗಿ ನನ್ನ ಕೆಲಸ ಒಂದಷ್ಟಿತ್ತು ಎಲ್ಲ ಮುಗಿಸಿ 8 ಗಂಟೆಗೇನೋ ಎದ್ದಿದ್ದು. ಅದಾದಮೇಲೆ ದೀಪ ಹಚ್ಚಿ ಈಗ ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೋಗ್ತಾಯಿದ್ದೀನಿ. ಸಿ ಮೈ ಬ್ರೇಕ್ಫಾಸ್ಟ್. ಚಡಾನ್. ಮೊಟ್ಟೆ ಒಂದು ಸಾಕಾ? ಸಾಕು. ಎರಡು ಸಾಕಾ ಅಥವಾ ಇನ್ನೂ ಬೇಕಾ? ಸಾಕು. ಈ ಸರಿ ಜಾಸ್ತಿ ವೆಜ್ಜಸ್ ಹಾಕಿದ್ದೀನಿ. ಬಟ್ ಪ್ಲೀಸ್ ನೀನೊಂದು ರಿಜೆಕ್ಟ್ ಮಾಡೋದು ಯಾವುದು ಗೊತ್ತಾ? ಇದು ಆ್ಯಂಡ್ ಇದು. ಹೌದು, ನಂಗೆ ಅದು ಕೋಸ್ ಇಷ್ಟ ಆಗಲ್ಲ ಯಾವಾಗೂ. ನಂಗೆ ಗೋಬಿನೂ ಇಷ್ಟ ಆಗಲ್ಲ. ಗೊತ್ತಾಯಿತು, ಬಟ್ ತಿನ್ಬೇಕವ. ಹಾಂ, ಎಲ್ಲ ನೋಡು, ಅದಕ್ಕೆ ಒಂದೇ ಒಂದು ಸ್ಲೈಸ್ ಹಾಕಿದ್ದೀನಿ. ನಿಮಗೋಸ್ಕರ ತಿಂತೀನಿ ಕಣವ. ವಿಷ ಕೊಟ್ಟರು ತಿಂತೀನಿ ಪಾಪ ನಾನು, ಹಂಗಂತ ಕೊಡಕ್ಕೆ ಹೋಗ್ಬೇಡಿ. ಅಂದರೆ ತಿಂತೀನಿ. ನನಗೆ ನಿಜವಲ್ಲೂ ಬೇಜಾರಾಗಿದ್ದು. ನೆನ್ನೆ ನಿನಗೋಸ್ಕರ ಇಟ್ಟಿದ್ದು ನೀನು ಯಾಕೆ ತಿಂದಿಲ್ಲ? ಪಾಪ ನೀವು ನಂಗೆ ಹೇಳೇ ಇಲ್ಲ ರೀ. ಸರಿ ರಾತ್ರಿ ಹೇಳ್ತಾನೆ. ರಾತ್ರಿ ಊಟ ಮಾಡಿಬಿಟ್ಟಿದ್ದೆ ನಾನು. ಹೊಟ್ಟೆ ಹಸ್ದಿಲ್ಲ ನಾನು. ಆಯ್ತು, ದೋಸೆ ತಿಂದೆ ಒಂದು ನಾನು ಆ್ಯಕ್ಚುಲಿ 10 o'clock ನೈನ್ ಓ ಕ್ಲಾಕಲ್ಲೋ ಏನೋ. ಯಾರು ತಂದ ಪಿಂಟ ಇದೇ ಸಾಕು, ಆಮೇಲೆ ಮಧ್ಯದಲ್ಲಿ ಹತ್ತೀನಿ ನಾನು. ಓಕೆನಾ? ನೋಡಿ, ಆ್ಯಕ್ಚುಲಿ ಪ್ರೆಗ್ನೆನ್ಸಿಲಿ ಇದು ರಿಯಲ್ ಆಗಿ ಈ ಥರ ಸೊಪ್ಪು ಸದ್ದು ತಿನ್ನಬೇಕು ಫಾರ್. ಆಮೇಲೆ ಎಲ್ಲರೂ ವಿಡಿಯೋಸಲ್ಲಿ ಕಮೆಂಟ್ ಮಾಡ್ತಾ ಇದ್ದಾರೆ, ಯಾಕೆ ಪ್ಯಾಂಟು ಮನೆ ಕ್ಲೀನ್ ಮಾಡ್ತಿದೆ ಅಂತ. ಯಾವ ಪ್ಯಾಂಟು ಆಗ್ತಾ ಇಲ್ಲ ಗೈಸ್, ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್. ಆಮೇಲೆ ಇನ್ನೊಂದು ಮೇಜರಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಇದು ಹಾಕ್ಕೊತೀನಿ ಅಂದರೆ ಇನ್ನೊಂದು ನಾವು ವಿಡಿಯೋ ಅದೇ ಇನ್ನು ಕೆರಡೆ ಬಿದ್ದಿರೋದ್ರಲ್ಲಿ
ಕೆಳಗಡೆ ಬಿದ್ದಿರೋ ನೋಟ್ ಎತ್ಕೊಂತೀಯಲ್ಲ ಅದಕ್ಕೆ ಸುಮಾರು ಕಮೆಂಟ್ ಅಲ್ವಾ. ಎಕ್ಸ್ಪ್ಲೇನ್ ಮಾಡ್ತೀನಿ ಇವ್ರಿಗೆ. ಏನು ಗೊತ್ತಾ, ಇದು ಪ್ಯಾಂಟ್ ಅಲ್ವಾ, ಪ್ಯಾಂಟು ಮೌಲ್ಯ ರೆಗ್ಯುಲರಾಗಿ ಹೆಂಗೆ ಹಾಕೊಂತ ಇದ್ಲು ಹಿಂಗೆ ಹಾಕೊಂತ ಇದ್ಲು. ಸೊ ಅವಾಗ ಅವ್ಳು ಮುಂಚೆನೇ ಕುಳ್ಳಿ, ಸೊ ಅವಾಗಲೇ ಒಂಚೂರು ಮಾಡ್ತಾಯಿದ್ದು ಒಂಚೂರು ಮೇಲೆ ಎತ್ಕೊತ ಇದ್ಲಲ್ಲ, ಸೊ ಅವಾಗ ಬ್ಯಾಲೆನ್ಸ್ ಆಗ್ತಾಯಿತ್ತು. ಈಗ ಅವಳು ಹಂಗಿಲ್ಲ, ಹೊಟ್ಟೆ ಹಿಂಗೆ ಬಂದಿದೆ ಅಲ್ವಾ, ಇವಳು ಕೆಳಗಡೆ ಹಿಂಗೆ ಹಾಕ್ಕೊಬೇಕು ಕೆಳಗೆ. ಅದಲ್ದೇ ಹೊಟ್ಟೆ ಇದೆಯಲ್ಲ ಅವಳದು ಬಟನ್ ಯಾವುದು ಹಾಕೋಕ್ಕಾಗಲ್ಲ, ಹಿಂಗೆ ಲೂಸ್ ಬಿಟ್ಬಿಡ್ಬೇಕು. ಸೊ ಅವಾಗ ಏನಾಗುತ್ತೆ, ಇಲ್ಲೆಲ್ಲೋ ಹಾಕೊಂತಿದ್ದವಳು ಈಗ ಇಲ್ಲಿ ಹಾಕೊಬೇಕಲ್ಲ, ಹಿಂಗೆ ಅಡಿಗೆ ಇಲ್ಲಿ ಹಾಕೊಬೇಕು ಅಂದಾಗ ಎಲ್ಲ ಇಲ್ಲಿ ಜಾರ್ಬಿಡುತ್ತೆ. ಅದು ಬಂದು ಪಾಪ ಎಲ್ಲೆಲ್ಲೋ ಶೇಪ್ಲೆಸ್ ಆಗಿಬಿಟ್ಟು ಅಂತ ಕಾಣ್ತಾರೆ. ಲೆಟ್ಸ್ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬಂದು ಮತ್ತೆ ಸಿಗ್ತೀನಿ. ಇವತ್ತಿನ ದಿನ ಹೇಗಿದೆ, ಏನು ಪ್ಲ್ಯಾನ್ ಏನೂ ಇಲ್ಲ ಸದ್ಯಕ್ಕೆ. ಸಿಕ್ಕಾಬಡ ಕೆಲಸ ಇದೆ. ಇವಾಗ 10 ಕಾಲಲ್ವಾ, 12 ಗಂಟೆ ಅಷ್ಟೊತ್ತಿಗೆ ಕೆಲಸ ಮುಗಿಸ್ಬಿಡೋಣ ಅಂತ. ಅದಾದಮೇಲೆ ನೋಡೋಣ. ಓಕೆನಾ? ಓಕೆ. ಏನಮ್ಮ ಬ್ಲಾಗಲ್ಲಿ ನೋಡೋದು ಏನೇನು ಮಾಡಿಕೊಟ್ಟೆ, ಏನು ಇತ್ತು ಅಂತ ಮಾಡ್ತೀನಿ, ಏನೋ ಮಾತಾಡ್ಬೇಕಂತ ಇವಳು ವಿಡಿಯೋ ಮಾಡ್ಕೊತಾಳೆ ಜೊತೆಗೆ. ಹಾಂ ಅಲ್ಲ, ಏನು ನನಗೆ ಫೋನ್ ಮಾಡೋದೇ ಬಿಟ್ಬಿಟ್ಟಿದ್ದೀರಲ್ಲ? ಕೇಳಿಸಲ್ಲ. ಬೆಳಗ್ಗೆ 4:30 ಈ 9:30 ತನಕ ಫುಲ್ ಬಿಸಿ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ತಿದ್ದೀನಿ. ಯಾಕಮ್ಮ ಹುಷಾರಿಲ್ವಾ? ವರ್ಷದಿಂದನೂ ಜ್ವರ ಹೊಡಿತಾ ಇದೆ. ಓ ಹಾಸ್ಪಿಟ್ಲಿಗೆ ಹೋಗು ತೋರ್ಸು ಅಂದ್ರೆ ತೋರ್ಸಲ್ಲ. ಎಷ್ಟು ಹಿಂಸೆ ಇವತ್ತು. ಅಮ್ಮ ಮನೇಲೆಲ್ಲರೂ ಯಾಕಮ್ಮ ಹಂಗೆ ಹಾಸ್ಪಿಟ್ಲಿಗೆ ತೋರಿಸು ಅಂದ್ರೆ ಅಳ್ತಾರಲ್ಲ? ಅಣ್ಣ ತಂಗಿರೆಲ್ಲ ಆಗ್ತಾನೆ. ಅದೇ ಯಾಕಂಗೆ? ಹಾಸ್ಪಿಟಲ್ ಅಂದ್ರೆ ಆಗಲ್ಲ. ತಿಂಡಿ ಏನಮ್ಮ? ತಿಂಡಿ ಉಪ್ಪಿಟ್ಟು ಮಾಡಿದ್ದೆ. ಉಪ್ಪಿಟ್ಟು. ಇಲ್ಲಿ ಒಂದೇ ನಿಮಿಷ ಇರಮ್ಮ. ಇಲ್ಲಿ ಮೈಸೂರಲ್ಲಾಗಿರ್ಬೋದು, ಬೆಂಗಳೂರಲ್ಲಾಗಿರ್ಬೋದು 2 ಟೈಪ್ ಆಫ್ ಪೀಪಲ್ ಇದ್ದಾರೆ. ಹಾಸ್ಪಿಟ್ಲ್ ಅಂದರೆ ಒಂದು ರೌಂಡು ಓಡೋಗೋರು ನಾವು, ಮಾತತ್ರ ಹಾಸ್ಪಿಟ್ಲಿಗೆ ಹೋಗೋರು ಇವರು. ಯಾರು? ನೀವು ಮತ್ತು ನಿಮ್ಮ ಸೊಸೆ ಎಲ್ಲಾನು. ಅಯ್ಯೋ ಅಯ್ಯೋ ನನ್ನ ಕೈಲಿ ಆಗ್ತಾ ಇಲ್ಲ. ಸುಮ್ಮನೆ ಇರ್ರಿ. ಆಗಲ್ಲ ಅಂತ ಹೋಗೋದು. ಅದೇನೆ, ನೀವು ಆಗಲ್ಲ ಅಂತ ಇದ್ರೂ ಸುಮ್ಮನೆ ಇರ್ತೀರಾ, ಆಮೇಲೆ ಕೊನೆಗೆ ಹೋಗ್ತೀರಾ. ನಾವು ಯಾಕೆ ನಮ್ಮಿಂದ ಬೇರೆಯವ್ರ ಕಷ್ಟ ಅಂತ ಹೋಗ್ತೀವಲ್ವಾ ಅಮ್ಮ? ಬೋಳಿ ಮನೆ ತರಕಾರಿ ಬೇಯಿಸ್ಕೊಟ್ಟು ಓಟ್ಸ್ ಮಾಡಿಕೊಟ್ಟಿದಾರಮ್ಮ. ಮೊಟ್ಟೆ ಆ ಮೊಟ್ಟೆ ನೋಡಿ ನೋಡಿ ನಾನು ಹೆಂಗ್ ಬುದ್ಧಿ ಕಲ್ಸಿದ್ದೀನಿ ಅಂತ. ಅಮ್ಮ ಬ್ಯಾಚುಲರ್ ಇರುವಾಗ್ಲೂ ಹೋಟ್ಲಲ್ಲಿ ತಿಂತಿದ್ರಮ್ಮ, ನಾನು ಕಲ್ಸ್ಕೊಟ್ಟಿದ್ದೀನಿ ನೋಡಿ. ಹಂಗಂದ್ರೆ ನನಗೇನು ಗೊತ್ತಿಲ್ಲ ಅಂತ ನಾಟಕ ಆಡಿದ್ದ ಇಷ್ಟು ದಿನ. ಆಮೇಲೆ ಪ್ರಸಾದ ಎಲ್ಲ ಮಾಡಕ್ ಬರ್ತಿತ್ತಂತೆ ನಿಮ್ಗೆ? ಬೆಲ್ದನ್ನ ಚಿಕನ್ನು. ಮತ್ತೇನಕ್ಕೆ ನಾಟಕ ಮಾಡ್ತಿದ್ದೀರಾ ನೀವು? ಮತ್ತೋಯ್ತು ಕಣ, ಎಲ್ಲ ವೈಪಪ್ ಆಗ್ಬಿಟ್ಟಿದೆ. ಈಗ ಒಂಚೂರು ನೆನ್ಸ್ಕೊಂಡ್ರು ಬರಲ್ಲ, ವೈಪಪ್. ಹಂಗ ನೆನಪಿಸೋಣ. ಅಮ್ಮ ಯಾವಾಗ ಬರ್ತೀರಾ ಅಮ್ಮ? ಆಯ್ತಾ, ಒಂಚೂರು ಅಪ್ಪನ ಕೈ ಬಿಡುವಾಗಿದೆ ಈಗ. ಬರ್ತೀನಿ ಇರಕಾಯ್ತದ ಮಗನೆ. ನನ್ನ ಮೊಮ್ಮಗನ್ ನೋಡ್ಬೇಕಲ್ವ, ನನ್ನ ಸೊಸೆ ನೋಡ್ಬೇಕು, ಹೊಟ್ಟೆಲಿರೋ ಪಾಪನ್ ನೋಡ್ಬೇಕು. ಕಾವ್ಯ ಹೋಗಮ್ಮ ನೋಡ್ಕೊತೀನಿ, ಹೋಗಮ್ಮ ಮಾಡ್ಕೊತೀನಿ, ಹೋಗಮ್ಮ ಅಂತದೆ. ಅದೇ ಕಣವ, ನಾನು ಏನು ಹೇಳ್ತಾ ಇದ್ದೀನಿ ಅಂತಂದರೆ, ಈಗ ನಾನು ಏನಿಲ್ಲ ಬರೆದಿದ್ದೀನಿ, ಇದನ್ನು ನಿನಗೆ ಇವಾಗ ಎಕ್ಸ್ಪ್ಲೈನ್ ಮಾಡಿದ್ರೆ ನನಗೆ ಅಲ್ಲಿ ಬಜೆಟ್ ಇರೋದಿಲ್ಲ ಆಯಿತಾ. ನೀನು ಅಲ್ಲಿ ಬೇಬೆ ಅಂತೂ ಒಂದೊಂದೇ ಶಾರ್ಟ್ ತೊಗೊಂಡ್ರೆ ನನಗೆ ಎಡಿಟಿಂಗು ಕಷ್ಟ ಆಗುತ್ತೆ, ಎಲ್ಲನೂ ಆಗುತ್ತೆ. ನೀನು ಅಲ್ಲಿ ನೀಟಾಗಿ ಮಾಡಿದ್ರೆ ಅಲ್ಲಿ ನೋಡೋರು ಅವರು ಚೆನ್ನಾಗಿ ನಗ್ತಾರೆ, ಅವರು ಇಷ್ಟಪಡ್ತಾರೆ, ನನಗೂ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೆ ನಿನಗೀಗ ನಾನು ನಿನ್ನೆ ರಾತ್ರಿ ಮಾಡಿರೋ ಹೋಮ್ವರ್ಕ್ನ ನಿನ್ನ ತಲೆ ತುಂಬ್ತಾ ಇದ್ದೀನಿ. ಏನು ಮಾಡಬೇಕು? ತುಂಬ್ಕೋಬೇಕು. ತುಂಬ್ಕೊಂಡಾಯ್ತು ನೋಡಿ ಶೂಟಿಂಗ್ ಹೋಗಿ. ನಿದ್ದೆ ಬರ್ತೈತೆ. ಅದಕ್ಕೆ ಇದೇ ಪ್ರಾಬ್ಲಮ್ಗೆ ನಾನು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದ್ರೆ ಹಿಂಗಾಗ್ತದೆ. ಈಗ ಅಬ್ಸರ್ವ್ ಮಾಡಿದ್ದೀರಾ, ಬ್ರೇಕ್ಫಾಸ್ಟ್ ಮಾಡಿದ ತಕ್ಷಣ ಒಂದು ರೌಂಡ್ ಹಿಂಗೆ ಅಂತ ಬರುತ್ತೆ. ಅದು ನಾನು ಮಾಡಿದ್ರೆ ನಾನು ಕೆಲಸ ಮಾಡ್ತಾ ಇದ್ದೀನಿ.
ಮಾಡಿದ್ರೆ ಮುಗ್ಗಣ ಶೂಟ್ ಇದ್ರೆ ಫಸ್ಟ್ ಬ್ರೇಕ್ಫಾಸ್ಟ್ ಇಲ್ಲ ಬ್ರೇಕ್ಫಾಸ್ಟ್ ಮುಂಚೆನೇ ಎಲ್ಲ ಮುಗಿಸ್ಕೊಬೇಕು ಇಷ್ಟು ಎನರ್ಜಿಯಿಂದ ಇದೀನಿ ನಾನು ಕೆಲಸ ಮಾಡ್ತೀನಿ ಅಂತ ನಾನು. ಬಾ ಶೂಟಿಂಗ್ ಮುಗಿಸ್ಕೊಂಡು ಬರ್ತೀನಿ ಸರಿನಾ. ಹಲೋ ಹಲೋ ನೋಡಿದ್ರಾ ನೋಡಿ ಏನು ಫೋಸು. ಅಯ್ಯೋ ನೋಡಿದ್ರಾ ಹಿಂಗೆ ನಾಟಕ ಮಾಡ್ತಾನೆ, ಹಂಗೆ ಟಪಕ್ಕಂತ ನಾಟಕ. ಬಾರೋ ಇಲ್ಲಿ ಈಶಾ, ಬಾ ಇಲ್ಲಿ. ಪಾಪ್ದೋ ಅಂತಾರ ನನ್ನ ಮಗ, ಪಾಪ್ದವನೇ. ನಾಟಕ ಆಡ್ತೀವೋ ಒಚ್ಚೋ ಬಂಗಾರಿ. ಇದೆಲ್ಲ ನಾಟಕ ನಂಬೇಡಿ ನಾಟಕ ಇದು. ಈಗ ಶೂಟ್ ಮಾಡೋಣ ಅಂತ ಹೋದ್ರೆ ಎಷ್ಟು ಚೆನ್ನಾಗಿದೆ ನೋಡಿ. ಇವನಿಲ್ಲ ಒರ್ಗಿಸ್ಕೊಂಡು ಮುದ್ದಾಡ್ತಾವನು. ಸೊ ಒಂದು ಸೀರಿಯಲ್ ಅಂತ ಅಂದರೆ ಈ ಸರ್ಲಾಕೆಲ್ಲ ಬರುತ್ತೆ ಗೊತ್ತಾ, ಅದರದ್ದು ಪ್ರಮೋಷನ್ ಇತ್ತು, ಅದನ್ನು ಮಾಡಿದ್ವಿ. ಅದನ್ನೀಗ ಕಲಿಸ್ಬಿಟ್ಟು ಒಂದು ಶಾರ್ಟ್ ಇತ್ತು, ಅದನ್ನು ನಾನೇ ತಿಂತಾಯಿದ್ದೀನಿ. ಸಮಯ 1:01 ಆಗ್ತಾ ಇದೆ. ಪ್ರತೀಕ್ ಅವರು ಇವಾಗ ತಿಂತಾ ಇದ್ದಾರೆ ಬ್ರೇಕ್ಫಾಸ್ಟ್. ಆದರೆ ನಿಜವಾಗ್ಲೂ ಇದೊಂದು ಟ್ರಿಕ್ಸ್ ನನಗೆ ಈಗ ಗೊತ್ತಾಗೋಯ್ತು. ತಿಂದರೆ ಕೆಲಸ ಮಾಡೋಕ್ಕಾಗಲ್ಲ. ನೋಡಿ 1 ಗಂಟೆ ಆದ್ರೂ ನಾನು ತಿಂದಿಲ್ಲ, 1:30 ಆಲ್ಮೋಸ್ಟ್ 1:30. ಈಗ ಊಟ ಟೈಮಲ್ಲಿ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದೀನಿ. ಎಷ್ಟು ಆರಾಮ ಅನಿಸ್ತದೆ ಗೊತ್ತಾ, ತಿಂದ್ಬಿಟ್ರೆ ಸಡ್ಡೆ. ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ. ನನಗೆ ಬ್ರೇಕ್ಫಾಸ್ಟ್ನ ಸ್ಕಿಪ್ ಮಾಡಬಾರ್ದು ಅನ್ನೋ ಲಾಜಿಕ್ ನನಗೆ. ಪ್ರತೀಕ್ ಅವರು ಇಂಟರ್ಮೀಡಿಯೇಟ್ ಥರ ಮಾಡ್ತಾ ಇದ್ದಾರೆ, ಅದು ಬೇರೆ. ಆಗಿಲ್ಲ ಇದು. ವಾಟ್ ಎವರ್. ಸೊ ವಾಟ್ ಐ ಸಜೆಸ್ಟ್ ಈಸ್ ಪ್ಲೀಸ್ ಡೋಂಟ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್ ಅಂತ. ನೀವೇನು ಹೇಳ್ತೀರಾ? ಶೂಟ್ ಇದ್ರೆ ಮಾಡಿ ತಿನ್ಬೇಡಿ ಅಂತೀರಾ? ಏನಕ್ಕೆ ಅಂತಂದರೆ ಆಲ್ರೆಡಿ ನಾವು ಮಲ್ಕೊಂಡಿರೋವಾಗ ಒಂದು 10 ಗಂಟೆಗೆ ಮಲ್ಕೊತೀವಿ ಅಂದರೆ ಬೆಳಗ್ಗೆ ಎದ್ದೇಳೋ ಅಷ್ಟೊತ್ತಿಗೆ ಆಲ್ರೆಡಿ ಫಾಸ್ಟಿಂಗ್ ಆಗಿಬಿಟ್ಟಿರುತ್ತೆ ಅಲ್ಲಿ. ಸೊ ನೆವರ್ ಸ್ಕಿಪ್ ಯುವರ್ ಬ್ರೇಕ್ಫಾಸ್ಟ್. ನೀವೆಲ್ಲ ಮಾಡಬೇಡಿ, ಗಂಡ ಅಲ್ವಾ ಕೇಳಲ್ಲ. ಹಾಂ, ಆಮೇಲೆ ನಾನು ಸರ್ಲಾಕ್ ಕತೆ ಹೇಳ್ತಾ ಇದ್ನಲ್ಲ ರೀ. ತಿಂತೀನಿ ಕುತ್ಕೊಂಡು ಟಿವಿ ಹಾಕೊಂಡು ಪೀಕ್ ಟೈಮು ಸರ್ಲಾಕ್ಗೆ. ಅವಾಗ ಫುಡ್ ಕೊಟ್ರೆ ಚೆನ್ನಾಗಾಗ್ತಾರೆ ಮಕ್ಕಳು, ಆ ಥರ ಇತ್ತಂತೆ. ಸೊ ಸರ್ಲಾಕ್ ತಿನ್ಸೋರು ನನಗೆ. ನಾನು ಫುಲ್ ಅಡಿಕ್ಟ್ ಆಗಿಬಿಟ್ಟಿದ್ದೆ. ತಿನ್ಬೇಕು ಇವಾಗ, ಸುಸ್ತಾಗ್ತಾ ಇದೆ. ಮೂಡೇ ಹೋಗ್ಬಿಡ್ತು ಇಂಟೆನ್ಸ್. ಸೊ ಸರ್ಲಾಕ್ ತಿಂತಿದ್ದೆ. ಒಂದು 5 years ಆದಮೇಲೂ ಏನು ಬೇಕು ಅಂತಂದರೆ ಚಾಕ್ಲೇಟ್ ಎಲ್ಲ ಕೇಳ್ತಾ ಇರಲಿಲ್ಲ, ಸರ್ಲಾಕ್ ಬೇಕು ಅಂತ ಆಟ ಮಾಡ್ತಿದ್ದೆ. ಅವಾಗೇ ಅದು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಫುಡ್. ಸೊ ಇವಾಗಲೂ ನನಗೆ ನಾನು ಅದನ್ನು ನೆನಪಿಸ್ಕೊಂಡು ಪ್ರೆಗ್ನೆನ್ಸಿ ಅಂತಲ್ಲ, ಸುಮ್ಮನೆ ಭಾವನಿಸ್ಕೊಂಡು ತಿಂತಿರ್ತೀನಿ. ಕಾಸ್ಟ್ಲಿ ಅಂತ ತಿನ್ನೋಕ್ಕೆ ಬೇಜಾರಷ್ಟೇ. ಇವಾಗ ಇಲ್ಲಿ ನೋಡಿ, ಟಾಯ್ ಇದೆಲ್ಲ ನಂದೆ ನೋಡಿ. ಇದನ್ನು ನಾನು ತಿಂತೀನಿ ಇವಾಗ. ಹೆಂಗೆ ತಿಂತಾಳೆ ಅಂತ ಇರುತ್ತಲ್ವ, ನಿಜವಾಗ್ಲೂ ತಿಂತೀನಿ, ಸಕ್ಕತ್ತಾಗಿರುತ್ತೆ. ಸಕ್ಕತ್ತಾಗಿದೆ. ನೋಡಿ ಚಂದ ಹಿಡಿಯೋದಿದೆ ಮಗು ಇದು. ಈ ಬಬ್ಬಾ ಹಾಯ್. ವಾ, ಹೋಗ್ತಿದ್ದಂಗೆ ಟಾಯ್ಸ್ ನೋಡ್ತಾ ಇದ್ದಾರೆ. ಪ್ರತೀಕ್ ಅವ್ರದ್ದು ಬರೀ ಪಾರ್ಸಲ್ ಬರ್ತಿರುತ್ತೆ. ಮುಂಚೆ ಗ್ಯಾಜೆಟ್ಸ್ ಬರ್ತಿತ್ತು, ಇವಾಗ ನೋಡಿ ಏನು ಬರ್ತಾ ಇದೆ. ಮಾಮೂಲಿ ತಗೊಂಡ್ರೆ 220 ರೂಪಾಯಿ. ಎಂತ ಕ್ವಾಲಿಟಿ ಇರುತ್ತೆ, 97 ರೂಪಾಯಿ ಅಷ್ಟೇ. ಏನು 68 ರೂಪಾಯಿ ಇಲ್ಲಿ ದಾವಣ ಕೊಡೋಕ್ಕೆ ಚಾರ್ಜಸ್ ಮಾಡ್ತಾನೆ ಅಷ್ಟೇ. ಸಖತ್ ಬರುತ್ತೆ, ಅಲ್ಲಿ ಏನು ಕ್ವಾಲಿಟಿ ಆಗಿರುತ್ತೆ. ನಮ್ಮ ತಂದೆ ತಾಯಿ ಅವ್ರದ್ದು
50ನೇ ವರ್ಷದ ವಿವಾಹ ವಾರ್ಷಿಕೋತ್ಸವನ ಮಾಡ್ತಾ ಇದ್ದೀವಿ. ಓ, ದಯವಿಟ್ಟು ಕುಟುಂಬ ಸಮೇತರಾಗಿ ಬರಬೇಕು. ತಂದೆ ತಾಯಿದು ಹಿಂಗೆ ಕೊಡಬೇಕು ಅಂತಂದರೆ ನನಗೆ ಕಾರ್ಡ್ ಕೊಡಬೇಕಾದ್ರೆ ನಮ್ಮ ಅಪ್ಪ ಅಮ್ಮನ ಮದುವೆ ಬಂದ್ಬಿಡಿ ಅನ್ನಂಗಾಯ್ತು ನನಗೆ. ಹೌದು, ನಮ್ಮ ಅಪ್ಪ ಅಮ್ಮನ ಮದ್ವೆನೆ 50 ವರ್ಷ ನಾವು ನೋಡಿರ್ಲಿಲ್ಲ. ನಾವು ಮಾಡ್ತಾ ಇದ್ದೀವಿ, ಅವ್ರಿಗೆ ಮಾಡ್ತಾ ಇದ್ದೀವಿ. ನಮಗೆ ಇಂಥ ಸುವರ್ಣ ಸಿಲ್ವರ್ ಅಲ್ಲ, ಗೋಲ್ಡನ್ ಜೂಬ್ಲಿ. ಗೋಲ್ಡನ್ ಜುಬ್ಲಿ. ಸುವರ್ಣ ಅವಕಾಶ ಅದು ಹಿಡ್ಕೊಳ್ಳಿ ಬಾಬು, ಫೋಟೋ ತಗೊಂತೀನಿ. ಅದು ಆಕ್ಚುಲಿ ಅದು ಎಲ್ಲರಿಗೂ ಅವಕಾಶ ಸಿಗಲ್ಲ, ನಮ್ಮಲ್ಲಿ ಸಿಕ್ಕಿದೆ. ಹಂಗಾಗಿ ನಾವು ತುಂಬಾ ಖುಷಿಯಿಂದ ಮಾಡ್ತಾ ಇದ್ವಿ. ನೀವೆಲ್ಲ ಕೇಳ್ತಿದ್ರಿ ಗೊತ್ತಾ, ಏನೋ ಒಂದು ಸೆಲೆಬ್ರೇಷನ್ ಇದೇ ಸೆಲೆಬ್ರೇಷನ್. ದಯವಿಟ್ಟು ಕುಟುಂಬ ಸಮೇತರಾಗಿ ಬಂದು ಈ ಹ್ಯಾಪಿ 50th ಆನಿವರ್ಸರಿ ಪುಟ್ಟಮಾದಯ್ಯ ಅಂಡ್ ಪದ್ಮಾವತಿ ಸೂಪರ್ ಥ್ಯಾಂಕ್ ಯು. ಪಾಲ್ಗೊಳ್ಬೇಕು. ಥ್ಯಾಂಕ್ ಯು. ಥ್ಯಾಂಕ್ ಯು. ನೋಡಿ, ಪುಟ್ಟಮಾದಯ್ಯ ಆರ್, ಪದ್ಮಾವತಿ ಪಿ, ಇವ್ರನ್ನು ಪಿಪಿನ ಫ್ರೀ ಲೌಡ್ ಚಿಲ್ಡ್ರನ್ಸ್ ಅಂತೆ. ಅವ್ರು ಇನ್ಶಿಲ್ ಅಂತ ಪೇಚಾಡ್ತಾ ಇದ್ರಲ್ರಿ ನಮ್ಮ ತಾತ. ನಮ್ಮ ಅಪ್ಪನ ಹೆಸರು ಬರಲ್ವಾ? ನಮ್ಮ ಅಪ್ಪನ ಹೆಸರು ಬರಲ್ಲ. ಅಲ್ಲಲ್ಲ, 3 ಲೌಡ್ ಚಿಲ್ಡ್ರನ್ಸ್, 6 ಅಮೇಜಿಂಗ್ ಗ್ರ್ಯಾಂಡ್ ಚಿಲ್ಡ್ರನ್. ಚಿಲ್ಡ್ರನ್ಸ್, ಓಕೆ. 1 ಗ್ರೇಟ್ ಅಂಡ್ ಗ್ರ್ಯಾಂಡ್ ಚೈಲ್ಡ್. 1 ಗ್ರೇಟ್ ಅಂಡ್ ಗ್ರ್ಯಾಂಡ್ ಚೈಲ್ಡ್ ಅಂತ. ಓಹ್ ವಾವ್, ಸೂಪರ್, ನೆಕ್ಸ್ಟ್ ಲೆವೆಲ್ ಪಾಪ, ನಿಜ. ಸಕ್ಕತ್ತಾಗಿದೆ ಅಕ್ಕ. ಸ್ವೀಟ್ ರಿಮೆಂಬರೆನ್ಸ್ ಅಂಡ್ ಮೆಮೊರೀಸ್, ಮೆನಿ ಬ್ಲೆಸ್ಸಿಂಗ್ಸ್ ಟು ಕೌಂಟ್. ಹ್ಯಾಪಿ 50th ಆನಿವರ್ಸರಿ. ವಾವ್, ಸಕ್ಕತ್ತಾಗೈತೆ. ಸಕ್ಕತ್. ವಾವ್ ಅಂದ್ರೆ ಅವ್ರ ಮುಖ ನೋಡಿ, ವಾವ್ ಏನ್ ವಾವ್ ಅಂತವ್ರೆ. ವಾವ್, ಒಡ್ಬಾ ನನ್ ಬೀಬಿ ಪಬ್ಬರಿ ನೀವು. ಗ್ರೇಟ್ ಗ್ರ್ಯಾಂಡ್. ಚೆನ್ನಾಗಿದೆ. ಅಲ್ಲಿ ಬರ್ದಿರೋ ಲೈನ್ಸ್ ಅಮೇಜಿಂಗ್ ಆಗಿದೆ. ನೀನು ಇದೆಯಲ್ಲೋ ಕಾರ್ಡಲ್ಲಿ, ದೊಡ್ಡ ಮನುಷ್ಯ ಮಗ ನೀನು. ವೈಟ್ ಚೆನ್ನಾಗಿ ಕಾಣಲ್ಲ, ಅದಕ್ಕೆ ಆಪೋಸಿಟ್ ಕಲರ್ ಹಾಕೋಬೇಕು. ಪಿಂಕ್ಗೆ ಆಪೋಸಿಟ್, ಪಿಂಕ್ ಆಲ್ರೆಡಿ ಲೈಟ್, ವೈಟ್ ಆಲ್ರೆಡಿ ಲೈಟ್. ವೈಟ್ ಹಾಕೊಂಡ್ರೆ ಮರ್ಜ್ ಆಗಲ್ಲ, ಕಾಂಟ್ರಾಸ್ಟ್ ಹಾಕೋಬೇಕು. ಎಂಪೈರ್ ಪಾರ್ಟಿ ನಡೀತಾ ಇದೆ ಇಲ್ಲಿ. ಶೂಟಿಂಗ್ ಟೈಮು ಅಂತ ಪೂಜೆ ಮಾಡಕ್ ಬಿಡ್ತಾ ಇರ್ಲಿಲ್ಲ, ಅಡಿಗೆ ಮನೆ ಕ್ಲೀನ್ ಮಾಡಕ್ ಬಿಡ್ತಾ ಇರ್ಲಿಲ್ಲ. ಅವ್ರು ಏನ್ ಹೇಳ್ತಾ ಇದ್ರು ಗೊತ್ತಾ, ಫಸ್ಟ್ ಕೆಲಸ ಮಾಡ್ಬಿಡೋಣ, ಆಮೇಲೆ ತಿಂಡಿ ತಿನ್ಬಿಡೋಣ, ಆಮೇಲೆ ಮಾಡ್ಕೋಬೋದಲ್ಲ, ಆಮೇಲೆ ಫ್ರೀ ಆಗಿರ್ತೀಯಲ್ಲ, ಅವಾಗ ಹಂಗಾಗುತ್ತ ಕ್ಲೀನ್ ಆಗಿದ್ರೆ. ಭಾಗ್ಯದ ಲಕ್ಷ್ಮೀ ನನಗೊಂದ ಜೊತೆ ನೈಟಿನ ಕೊಡ್ಸು ಬಿಡಮ್ಮ, XXX ಅಲ್ಲೇ ಇರ್ಲೇಬೇಕು, XX ಆಯ್ತಾ ಇಲ್ಲ, ಕೆಳಗೆ ಆದ್ರೆ ಮೇಲೆ ಆಗಲ್ಲ, ಈ ತರ ಕಷ್ಟ ನನಗೆ ಮಾತ್ರ, ಏನು ಮಾಡುದು ಹೇಳು. ಹೆಂಗು ಇಡ್ಲಮ್ಮ. ಪಾಪ ಇಲ್ಲಿ ನೀರಿದೆ, ಹುಷಾರು ಜಾರುತ್ತೆ ಪಾಪ. ಒಂದು ಕೆಲಸ ಅಲ್ಲ, ರಿಯಲ್ ಡಾರ್ಕ್ ಚಾಕ್ಲೇಟ್ ಟೇಸ್ಟ್ ನೋಡ್ಬಿಟ್ಟು ಫುಲ್ಲು. ಆ್ಯಕ್ಚುಲಿ ಅದು ಕೈ ಇರುತ್ತೆ ರಿಯಲ್. ರಿಯಲ್ ಚಾಕ್ಲೇಟ್ ಪಾಪ, ಡಾರ್ಕ್ ಚಾಕ್ಲೇಟ್ ತಿಂದ್ವಲ್ಲ ನಾವು. ಅದು 55% ಪಾಪ, ಇದು 90% ಕೋಕೋ. ನಾವು ನಿನ್ನೆ ತಿಂದಿದ್ದಲ್ಲ. ನೀನು ತಿಂದಿಲ್ಲ 90% ಕೋಕೋ. ಇಲ್ಲ ಅದು 55% ಇದು ಫ್ಲೇವರ್. ಮಾಮ ಇರ್ತಾನಂತೆ. ಬಾಯ್ ಬಾಯ್. ಆಯ್ತು ಬಾಯ್, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ ಮಾಡು, ಬಾಯ್ 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 ಮಾಡು, ಬಾಯ್. ಓ ಏನವ ನನ್ನ ಮಗ ಕಣೋ ನೀನು. ಆನವ್ ಬಾಯ್ ಬಾಯ್ ಮಗನೆ. ಅಪ್ಪ ಅಮ್ಮ ಇಲ್ಲಿ ಯೋಚನೆ ಮಾಡ್ತಾವನೆ, ಮನೆ ನೋಡ್ತಾವನೆ. ನನ್ನ ಮನೆ ಅಲ್ವಾ ಇದು, ನಾನು ಯಾಕೆ ಹಿಂಗಾಡ್ದೆ? ಬಾಯ್ ಮಗನೆ. ಓ ಸೈಲೆಂಟ್ ಆಗೋದು, ಎಲ್ಲರೂ ಆಗ್ತಿದೆ ಈಗ ಅವನಿಗೆ. ಬಾಯ್ ಆನವ್. ಸರಿ, ಅವನು ಆಚೆನೇ ಹೋಗ್ಬೇಕಂತೆ ಬಿಡು. ಊರು ಸುತ್ತಬೇಕಲ್ಲಪ್ಪ, ಅವ್ರ ಅಜ್ಜಿ ಥರ ಊರು ಸುತ್ತಬೇಕು ಅವನು.
ಬಾಯ್ 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 ಬಾಯ್. ಸೊ ಈಗ ಸಮಯ ಎಷ್ಟು ಪಾಪ? ಸಮಯ ಈಗ 9:22. 9 ಗಂಟೆ. ನಾವು ಒಂದು ಫಿಲಮ್ ನೋಡ್ತಾ ಇದ್ದೀವಿ, ಚೆನ್ನಾಗಿದೆ. ನಾವು ಎಷ್ಟು ಮಟ್ಟಿಗೆ ಬ್ಯುಸಿ ಇದ್ದೀವಿ ಅಂತ ಅಂದರೆ, ಈಗ ಹೆಂಗೆ ತಗ್ಲಾಕೊಂಡಿದ್ದೀವಿ ಅಂತ ಹೇಳ್ತೀನಿ. ಪ್ರತೀಕ್ ಅವರು ಕೂಡ ಪ್ರತೀಕ್ ಮನೇಲೂ ಫಂಕ್ಷನ್, ನಮ್ಮ ಮನೇಲೂ ಫಂಕ್ಷನ್, ಅಂದರೆ ಇಬ್ಬರು ಮನೇಲೂ ಕೂಡ ಫಂಕ್ಷನ್. ಆದರೆ ಇಬ್ಬರು ಹೆಂಗೆ ಅದನ್ನು ಡಿವೈಡ್ ಮಾಡ್ಕೊಳ್ಳೋದು, ಅದು ಈ ಟೈಮಲ್ಲಿ ನನಗೆ. ಸೊ ಹಾಗಾಗಿ ಏನು ಮಾಡ್ತಾಯಿದ್ದೀವಿ ಅಂದರೆ, ಪ್ರತೀಕ್ ಅವ್ರ ಮನೆ ಫಂಕ್ಷನ್ಗೆ ಪ್ರತೀಕ್ ಅವ್ರು ಹೋಗ್ತಾರೆ, ಮೌಲ್ಯ ಅವ್ರ ಮನೆ ಫಂಕ್ಷನ್ ಮೌಲ್ಯ ಅವ್ರು ಹೋಗ್ತಾರೆ. ಯಾಕಂದರೆ ಮೌಲ್ಯ ಅವ್ರ ಮನೆ ಫಂಕ್ಷನ್ ಬೆಂಗಳೂರಲ್ಲೇ ಇರೋದು, ಪ್ರತೀಕ್ ಅಲ್ಲಿ ಅವ್ರ ಮನೆ ಫಂಕ್ಷನ್ ಇರೋದು ಚೆನ್ನೈಯಲ್ಲಿ. ಆದಿ ಬರ್ಡೇ 10 ಇಯರ್ಸ್ದು 21ನೇ ತಾರೀಕು, 22ನೇ ತಾರೀಕು 50th ಆ್ಯನಿವರ್ಸರಿ ನಮ್ಮ ಅಜ್ಜಿ ತಾತದು. ಸೊ 21ನೇ ತಾರೀಕು ಫಂಕ್ಷನ್ ಮುಗಿಸ್ಕೊಂಡು 22ನೇ ತಾರೀಕು ಪ್ರತೀಕ್ ಅವರು ಬರ್ತಾರಾ ಅಂತ ನೋಡೋದೇ ಇವತ್ತಿನ ಈ ಒಂದು ಮಂತಿನ ಒಂದು ಏನು ಹೇಳ್ಬೇಕು ನಾನು. ಸೊ ಈಗ ಸಮಯ ಬಂದು 11 ಗಂಟೆ. ಯಾಕ್ರಿ ನಗ್ತಾ ಇದ್ದೀರಾ? ಹೇ ಕಲ್ಲ ಬಾಯ್ಲಿ ಹೋಗಿ ಮಲ್ಕೋ, ಹೋಗಿ ವಿಡಿಯೋ ಎಂಡ್ ಮಾಡ್ಬಿಟ್ಟು. ಸೆಕೆನಾ? ಸೇ ಗುಡ್ ನೈಟ್. ಸೊ ಇದಾಗಿತ್ತು ಇವತ್ತಿನ ವಿಡಿಯೋ. ಪ್ರಿಯ ಪ್ರೇಕ್ಷಕರೇ, ಪ್ರಿಯ ಪ್ರೇಕ್ಷಕರೇ ಕೇಳಿಸ್ಕೊಂಡಿಲ್ಲ, ಪ್ರಿಯ ವೀಕ್ಷಕರೇ ಕೇಳಿಸ್ಕೊಂಡಿದ್ದೀನಿ. ಅದಕ್ಕೆ ನಾನೇ ಪ್ಯೂರ್ ಕನ್ನಡದವಳು. ಸರಿ ಆಯ್ತು. ಬಾಯ್ ಪಾಪೋ.